ಸಾರಸ್ವತ ಲೋಕದ ಮಠ ಪರಂಪರೆಯಲ್ಲಿ ಆದ್ಯ ಗುರುಗಳಾದ ಶ್ರೀ 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 ಗೌಡಪಾದಾಚಾರ್ಯ ಯತಿಗಳ ಮೂರನೆಯ ಶಿಷ್ಯರಾಗಿ ಶಂಕರಾಚಾರ್ಯರು ಶಿಷ್ಯತ್ವವನ್ನು ಪಡೆದಿದ್ದರು. ಕಾಲಕ್ರಮೇಣ ಅವರು ಕೇವಲ ಸಾರಸ್ವತರಿಗೆ ಮಾತ್ರ ಸೀಮಿತರಾಗಿರದೆ ಜಗದ್ಗುರುಗಳಾದರು. ಸಣ್ಣ ವಯಸ್ಸಿನಲ್ಲಿ ಒಮ್ಮೆ ಶ್ರೀ ಶಂಕರಾಚಾರ್ಯರು ಶ್ರೀಶೈಲ ಕ್ಷೇತ್ರದಿಂದ ಹೊರಟು ಗೋಕರ್ಣ ಕ್ಷೇತ್ರಕ್ಕೆ ಬಂದರು. ಇಲ್ಲಿ ಶಿವನ ಆತ್ಮಲಿಂಗವನ್ನು ತಾಮ್ರಗೌರಿ ಸಹಿತವಾದ ಮಹಾಬಲೇಶ್ವರನನ್ನು ಕಂಡು ಪುನೀತರಾದರು. ಹೋಗುವ ಎಲ್ಲ ಕ್ಷೇತ್ರದಲ್ಲಿಯೂ ಅದ್ವೈತ ತತ್ವವನ್ನು ಸನಾತನ ಹಿಂದೂ ಧರ್ಮೀಯರು ಒಂದಾಗಲಿ, ಹಿಂದೂ ರಾಷ್ಟ್ರವು ಭದ್ರ ಬುನಾದಿಯಾಗಲಿ ಎಂಬ ಸದುದ್ದೇಶದಿಂದ ಏಕಮತದ ಅದ್ವೈತ ಪ್ರಚಾರ ಮಾಡುತ್ತಿದ್ದರು. ಇದಕ್ಕಾಗಿ ಯಾವ ರಾಜಾಶ್ರಯಗಳನ್ನಾಗಲಿ ನಿಮ್ಮ ಆಚಾರ ಧರ್ಮ ಮತ ಬಿಟ್ಟು ನಮ್ಮ ಮತಕ್ಕೆ ಬನ್ನಿ ಎಂಬ ಒತ್ತಾಸೆಯ ಮತಾಂತರ ಮಾಡಿದ್ದಾಗಲಿ ಆಗಿರದೆ, ಹಿಂದೂ ರಾಷ್ಟ್ರದ ಶ್ರೇಯೋಭಿವೃದ್ಧಿಗಾಗಿ ಅದ್ವೈತ ತತ್ವವನ್ನು ಸರಳ ವಿಧಾನದಲ್ಲಿ ಅರ್ಥ ಮಾಡಿಸುತ್ತಿದ್ದರು. ಆ ಕ್ಷೇತ್ರದಿಂದ ಹೊರಟ ಶಂಕರರು ಪಶ್ಚಿಮ ಘಟ್ಟಗಳ ಅಂಚಿನಲ್ಲಿ ಹೊರಟು ಕೊಡಚಾದ್ರಿ ಪರ್ವತದ ತಪ್ಪಲಲ್ಲಿರುವ ಕೊಲ್ಲೂರು ಮಾರ್ಗವಾಗಿ ಪಾದಯಾತ್ರೆಯನ್ನು ಮುಂದುವರಿಸಿದ್ದರು. ಶಂಕರರು ಸಂಚಾರಕ್ಕೆ ಹೊರಡುವ ಮುನ್ನ ಯಾವಾಗಿನಂತೆ ನಿತ್ಯ ಕರ್ಮ ಮುಗಿಸಿ ಸ್ನಾನಾದಿಗಳನ್ನು ಮಾಡಿ ಒಂದು ಮರದ ಕೆಳಗೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಧ್ಯಾನಕ್ಕೆ ಕುಳಿದರು. ಧ್ಯಾನ ಮುಗಿದ ಬಳಿಕ ಗಮ್ಯಸ್ಥಾನ ಗರುಡಾದ್ರಿ ಪ್ರಾಂತ್ಯದತ್ತ ಹೊರಟರು. ಅರಣ್ಯದಲ್ಲಿ ಸಂಚರಿಸುತ್ತಿದ್ದಾಗ ಶಂಕರರ ತೇಜಸ್ಸನ್ನು ಕಂಡು ಅಲ್ಲಿರುವ ಆಸುಪಾಸು ಗ್ರಾಮ ಮತ್ತು ಹಳ್ಳಿಗಳ ಜನರ ಎಲ್ಲರೂ ಕೂಡ ತಂಡೋಪತಂಡವಾಗಿ ಬಂದು ಹಾದಿಯ ಇಕ್ಕೆಲಗಳಲ್ಲಿ ನಿಂತು ತೇಜಸ್ವಿ ಬಾಲಕನ ದರ್ಶನ ಮಾಡಿ ನಮಸ್ಕರಿಸಿ ಆಶೀರ್ವಾದ ಪಡೆಯಲು ಕೈ ಜೋಡಿಸಿ ಭಕ್ತಿಯಿಂದ ಅವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಿದ್ದರು. ಶಂಕರರ ದರ್ಶನ ಮಾಡುವುದೆಂದರೆ ಭಗವಂತ ಮಹಾದೇವನ ದರ್ಶನ ಮಾಡಿದಂತೆ. ಹೀಗೆ ಮುಂದೆ ಸಾಗಿದ ಶಂಕರರು ಅರಣ್ಯ ಮಾರ್ಗ ದಾಟಿದ ಮೇಲೆ ಒಂದು ಗ್ರಾಮಕ್ಕೆ ಬರುವಾಗಲೇ ಸಂಜೆಯಾಗಿತ್ತು. ಅಲ್ಲೇ ಹತ್ತಿರ ಇದ್ದಂತಹ ಮನೆಯ ಮುಂದೆ ನಿಂತು ಭವತೀ ಭಿಕ್ಷಾಂದೀಹಿ ಎಂದು ನಿಂತರು. ಮನೆಯೊಳಗಿನಿಂದ ಬಂದಂತಹ ಒಬ್ಬ ಮಹಿಳೆ ಸಾತ್ವಿಕ ಆಹಾರವನ್ನು ಹಾಕಿದ ಬಾಳೆ ಎಲೆಯನ್ನು ಕೈಯಲ್ಲಿ ಹಿಡಿದು ತಂದು ಬಾಲಶಂಕರರನ್ನು ಗುಡಿಸಲ ಮುಂಭಾಗದ ಜಗಲಿಯ ಮೇಲೆ ಕೂರಿಸಿ ಆಹಾರವನ್ನು ನೀಡಿದಳು. ಆಹಾರ ಸೇವಿಸಿದ ಶಂಕರರು ಅನ್ನದಾತ ಸುಖೀಭವ ಎಂದು ಆಕೆಯನ್ನು ಹರಸಿ ಹೊರಡಲು ತಯಾರಾದರು. ಆಗ ಆ ಮಹಿಳೆ ಈ ರೀತಿಯಾಗಿ ಕೇಳುತ್ತಾಳೆ, ಬಾಲಯತಿಗಳೇ, ನೀವು ಈ ಗ್ರಾಮಕ್ಕೆ ಹೊಸಬರಂತೆ ಕಾಣುತ್ತಿದ್ದೀರಿ. ಸಂಜೆ ಸಮಯ ಭಿಕ್ಷೆಗೆ ಬಂದು ಈಗ ಮತ್ತೆ ಯಾವ ಕಡೆ ಹೊರಟಿದ್ದೀರಿ? ನೀವು ಯಾವ ಗ್ರಾಮದವರು? ನಿಮ್ಮ ಗಮ್ಯಸ್ಥಾನ ಯಾವುದು ಎಂದು ಕೇಳಿದಾಗ ಶಂಕರರು, ಮಾತೇ, ಸನ್ಯಾಸಿಯಾಗಿರುವ ನಾನು ಯಾವ ಗ್ರಾಮಕ್ಕೆ ಹೋಗುತ್ತೇನೋ ಆ ಗ್ರಾಮವು ಎಲ್ಲವೂ ನನ್ನದೇ ಆಗಿದೆ. ಹಾಗೆ ನಾನು ಭೋಜನ ಸ್ವೀಕರಿಸುವ ಮನೆಗಳು ಎಲ್ಲವೂ ಕೂಡ ನನ್ನ ಮನೆಯೇ ಆಗಿದೆ. ನಾನು ಇನ್ನು ಕೂಡಲೇ ಹೊರಡಬೇಕು, ಇಲ್ಲದಿದ್ದರೆ ನನ್ನ ಗಮ್ಯಸ್ಥಾನವನ್ನು ತಲುಪಲು ತಡವಾಗುತ್ತದೆ ಎಂದರು. ಆಗ ಆ ಮಹಿಳೆ ಪುನಃ ನಿಮ್ಮ ಗಮ್ಯಸ್ಥಾನ ಯಾವುದು ಎಂದು ಒತ್ತಾಯ ಮಾಡಿ ಕೇಳಿದಾಗ ಅವರು ಹೇಳುತ್ತಾರೆ, ಗರುಡಾದ್ರಿ ಪ್ರಾಂತ್ಯ ಎಂದಾಗ ಆ ಕ್ಷಣದಲ್ಲಿ ಮಹಿಳೆಯ ಮುಖದಲ್ಲಿ ಭಯ ಆವರಿಸಿ ಗಾಬರಿ ಹಾಗೂ ಆತಂಕದಿಂದ ಒಂದೇ ಉಸಿರಿಗೆ ಹೇಳಿದರು, ಯತಿಗಳೇ, ನೀವು ಆ ಪ್ರಾಂತ್ಯಕ್ಕೆ ಈಗ ಮಾತ್ರ ಹೋಗಬೇಡಿ. ಅಲ್ಲಿಗೆ ತಲುಪುವ ಹೊತ್ತಿಗೆ ಮಧ್ಯರಾತ್ರಿ ಆಗಿರುತ್ತದೆ. ಅಲ್ಲದೆ ಇಂದು ಅಮಾವಾಸ್ಯೆಯ ಮಧ್ಯರಾತ್ರಿಯಲ್ಲಿ ಅಲ್ಲಿನ ಗ್ರಾಮದೇವತೆ ಕಾಳಿ ಉಗ್ರರೂಪ ತಾಳಿರುತ್ತಾಳೆ. ಅವಳ ಕೋಪಕ್ಕೆ ನೀವು ಗುರಿಯಾಗಬಹುದು. ಆಕೆ ನಿಮ್ಮನ್ನು ನುಂಗಿಬಿಡಬಹುದು ಎಂದಾಗ ಈ ವಿಷಯ ಕೇಳಿದ ಶಂಕರರ ಮುಖದಲ್ಲಿ ಭಯಕ್ಕಿಂತ ಸಂತೋಷವೇ ಜಾಸ್ತಿಯಾಯಿತು. ಈ ಮೂಲಕ ನನಗೆ ಆ ತಾಯಿಯ ದರ್ಶನವಾಗುತ್ತದೆ ಎಂದು ಅವರ ಮುಖಕಮಲದಲ್ಲಿ ಮಂದಹಾಸ ಮೂಡಿತು. ತಾಯಿ, ನೀವು ಒಳ್ಳೆಯದನ್ನೇ ತಿಳಿಸಿದ್ದೀರಿ. ಇದರಿಂದ ಮಹದಾನಂದವಾಯಿತು. ತಮಗೆ ಧನ್ಯವಾದಗಳು ಎಂದು ಸರಸರನೆ ಮುನ್ನಡೆದರು. ಅಲ್ಲಿಂದ ಹೊರಟ ಬಾಲಶಂಕರರು ಒಬ್ಬರೇ ಕಾಡಿನ ಮಧ್ಯೆ ಬರುತ್ತಿದ್ದರು. ತಡರಾತ್ರಿಯಾಗಿತ್ತು. ನಿರ್ಜನ ಕಾಡು. ಗರುಡಾದ್ರಿ ಇನ್ನೂ ತಲುಪಿಲ್ಲ. ಇನ್ನೇನು ಬರುತ್ತದೆ ಎನ್ನುವಾಗ ಬಿರುಗಾಳಿ ಶುರುವಾಗಿ ಕಾಡನ್ನೇ ಹಾರಿಸಿಕೊಂಡು ಹೋಗುವಂತಿತ್ತು. ಮಿಂಚು, ಗುಡುಗು, ಸಿಡಿಲು ಭೂಮಿಯನ್ನು ಕಂಪಿಸಿದಂತಹ ಅನುಭವವಾಗುತ್ತಿತ್ತು. ಆದರೂ ಶಂಕರರು ಹೆದರದೆಯೇ ನಿಧಾನವಾಗಿ ಮುಂದಕ್ಕೆ ನಡೆಯುತ್ತಿದ್ದರು. ಗರುಡಾದ್ರಿ ಪ್ರಾಂತ್ಯದ ಗಡಿಯಲ್ಲಿ ಕಾಲಿಟ್ಟರು.
ಆಗ ಎಲ್ಲಿದ್ದಲೋ ಉಗ್ರರೂಪಿ ಕಾಳಿ ಮಾತೆ ಪ್ರತ್ಯಕ್ಷಳಾದಳು. ಅವಳ ನೇತ್ರಗಳಲ್ಲಿ ಅಗ್ನಿ, ಕೈಯಲ್ಲಿ ಖಡ್ಗ, ಕುತ್ತಿಗೆಯಲ್ಲಿ ಮುಂಡಮಾಲೆ. ಇವೆಲ್ಲವನ್ನು ಕಂಡು ಶಂಕರರು ಒಮ್ಮೆ ಸಂತಸದಿಂದ ಮಂದಹಾಸ್ಯವನ್ನು ಬೀರಿದರು. ಈ ಶಂಕರರು ಉಗ್ರ ಕಾಳಿಮಾತೆಯ ಮಡಿಲಲ್ಲಿ ಪುಟ್ಟ ಕಂದನಂತೆ ಕಾಣುತ್ತಿದ್ದರು. ಆಕೆ ಮತ್ತಷ್ಟು ಭಯಂಕರವಾದಂತಹ ಉಗ್ರ ರೂಪವನ್ನು ತಾಳಿದಳು. ಶಂಕರರ ಮುಖದಲ್ಲಿ ಭಯವಿಲ್ಲ, ಶಾಂತಿ ಭಾವವಿತ್ತು. ಅವರು ಭಕ್ತಿಯಿಂದ ಮಾತೆಗೆ ನಮಸ್ಕರಿಸಿ, ಆಹಾ ಧನ್ಯೋಸ್ಮಿ ಮಾತೆ ಎಂದು ಆನಂದ ಬಾಷ್ಪವನ್ನು ಸುರಿಸಿದರು. ಮಹಾಮಾತೆ, ನಿನ್ನ ದರ್ಶನ ಭಾಗ್ಯದಿಂದ ನಾನು ಧನ್ಯನಾದೆ, ಧನ್ಯೋಸ್ಮಿ ಎಂದು ಮತ್ತೊಮ್ಮೆ ಸ್ತುತಿಸಿದರು. ಭಯಂಕರ ರೂಪದಲ್ಲಿದ್ದಂತಹ ಕಾಳಿಮಾತೆ, ಹೇ ಬಾಲಕ, ಈ ಮಧ್ಯರಾತ್ರಿಯಲ್ಲಿ ನನ್ನ ಗ್ರಾಮವನ್ನು ಪ್ರವೇಶ ಮಾಡಿದೆಯಲ್ಲ, ಯಾರ ಅನುಮತಿಯನ್ನು ನೀನು ಪಡೆದಿದ್ದೆ? ನಿನಗೆ ಇದೆಷ್ಟು ಧೈರ್ಯ? ಇದೆಂಥ ನಿನ್ನ ದುಸ್ಸಾಹಸ? ಮಧ್ಯರಾತ್ರಿಯಲ್ಲಿ ನನ್ನ ಸ್ಥಳಕ್ಕೆ ಬರುತ್ತೀಯಾ? ಈಗಲೇ ನಿನಗೆ ಶಿಕ್ಷೆಯನ್ನು ಕೊಡುತ್ತೇನೆ ಎಂದು ತನ್ನ ಖಡ್ಗವನ್ನು ಝಳಪಿಸಿದಳು. ಶಂಕರರು ಶಾಂತ ಭಾವದಿಂದ, ಅಮ್ಮ, ನನಗೆ ಶಿಕ್ಷೆ ಕೊಡುವ ಇಚ್ಛೆ ನಿನಗಿದ್ದರೆ ಖಂಡಿತವಾಗಿಯೂ ಕೊಡು, ನನಗೆ ಏನೂ ಭಯವಿಲ್ಲ. ತಾಯಿ, ನೀನು ನನ್ನ ಸನ್ನಿಧಿಯಲ್ಲಿರುವಾಗ ಏತಕ್ಕೋಸ್ಕರ ನಾನು ಭಯಪಡಬೇಕು? ಕಾಯುವವಳು ನೀನೇ ಅಲ್ಲವೇ ಎಂದಾಗ ಆ ಕಾಳಿಮಾತೆ ಮತ್ತೊಮ್ಮೆ ಹೇಳುತ್ತಾಳೆ, ಅಯ್ಯ ಬಾಲಕ, ನನ್ನ ಈ ಭಯಾನಕ ರೂಪಕ್ಕೆ ಇಡೀ ಪ್ರಕೃತಿಯೇ ಕಂಪಿಸುತ್ತಿದೆ. ಇಡೀ ಜಗತ್ತೇ ನನ್ನನ್ನು ನೋಡಿ ಕಂಪಿಸುತ್ತಾ ಇರುವಾಗ ನಿನಗೆ ಭಯವಿಲ್ಲವೇ? ಈಗಲೇ ನಿನ್ನನ್ನು ಸಂಹರಿಸುತ್ತೇನೆ ಎಂದಳು. ಆಗ ಶಂಕರರು ಮತ್ತೊಮ್ಮೆ ಹೇಳುತ್ತಾರೆ, ಧನ್ಯೋಸ್ಮಿ ಮಾತೆ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ. ಕೆಟ್ಟ ಮಗ ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಎಂದಿಗೂ ಇರುವುದಿಲ್ಲ ಎಂದು ದೇವ್ಯಪರಾಧ ಕ್ಷಮಾಪಣವನ್ನು ಹೇಳುತ್ತಾರೆ. ವಿಧೇರಜ್ಞಾನೇನ ದ್ರವಿಣಭಿರ್ಹೇಣಾಲಸತಯ ವಿಧೇಯಾ ಶಕ್ಯತ್ವಾತ್ ತವ ಚರಣಯೋರ್ಯಾಚ್ಯುತಿರಭೂತ್ ತದೇತತ್ ಕ್ಷಂತವ್ಯಂ ಜನನಿ ಸಕಲೋದ್ಧಾರಿಣಿ ಶಿವೇ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ. ಓ ಕರುಣಾಮಯಿ, ನಿನ್ನ ಪೂಜಿಸುವ ಮಾರ್ಗವನ್ನರಿಯೇ ಮತ್ತು ಸ್ವಾಭಾವಿಕವಾಗಿ ನಾನು ಮಂದಮತಿ. ಸರಿಯಾದ ಕ್ರಮದಲ್ಲಿ ನಿನ್ನನ್ನು ಪೂಜಿಸಲು ನಾನು ಅಶಕ್ತನು. ಇವೆಲ್ಲ ನ್ಯೂನತೆಗಳಿಂದ ನನ್ನಿಂದ ಏನಾದರೂ ತಪ್ಪುಗಳಾಗಿದ್ದಲ್ಲಿ ದಯಮಾಡಿ ನನ್ನನ್ನು ಕ್ಷಮಿಸು. ಏಕೆಂದರೆ ಕೆಟ್ಟ ಮಗನಿರಬಹುದು, ಆದರೆ ಮಾತೆಯ ಸ್ವಭಾವವು ಎಂದಿಗೂ ಕೆಟ್ಟದಾಗಿರುವುದಿಲ್ಲ. ಮಗನು ದುಷ್ಟನಾಗಿರಬಹುದು, ತಾಯಿ ಎಂದಿಗೂ ದುಷ್ಟಲಾಗುವುದಿಲ್ಲ. ಮಾತೆಯಾದವಳು ಎಂದಿಗೂ ತನ್ನ ಮಗುವನ್ನು ಕೊಲ್ಲಲಾರಳು. ಅಮ್ಮ, ಒಂದು ವೇಳೆ ನಿನ್ನ ಕೈಯಿಂದ ನನ್ನ ಜೀವ ಹೋಗುವುದಾದರೆ ನಾನು ನಿಜಕ್ಕೂ ಧನ್ಯ. ಅಮ್ಮ, ಕಡೆಯದಾಗಿ ಒಂದೇ ಒಂದು ಆಸೆ ಇದೆ. ಒಮ್ಮೆ ನಿನ್ನ ಶಾಂತವಾದ ರೂಪವನ್ನು ನೋಡುವ ಆಸೆ. ನೀನು ಸಹಜ ರೂಪಕ್ಕೆ ಬಂದು ನಿನ್ನ ದರ್ಶನವನ್ನು ಕೊಡಮ್ಮ ಎಂದು ಕೇಳಿದಾಗ ಬಾಲಕನ ಧೈರ್ಯ ಮತ್ತು ಭಕ್ತಿಗೆ ಮೆಚ್ಚಿ ಪ್ರಸನ್ನಲಾದ ಭಗವತಿ ಬಾಲ ಸನ್ಯಾಸಿಯನ್ನು ಭಕ್ಷಿಸಲು ಎತ್ತಿ ಹಿಡಿದಿದ್ದ ಕೈಯನ್ನು ಇಳಿಸಿ ಬಾಲಕನನ್ನು ಕೆಳಗೆ ಬಿಟ್ಟಳು. ತದನಂತರ ಸೌಮ್ಯ ಸ್ವರೂಪಳಾಗಿ ಕೈಯಲ್ಲಿ ಶಂಖ, ಚಕ್ರ, ಗದೆ ಹಿಡಿದಂತಹ ಶಾಂತ ಸ್ವರೂಪಿಣಿಯಾದಂತಹ ಮಹಾಲಕ್ಷ್ಮಿ ಬಾಲಯೋಗಿಗೆ ದರ್ಶನವನ್ನು ಕೊಟ್ಟಳು. ದೇವಿಯ ಸೌಮ್ಯ ರೂಪ ನೋಡಿ ಶಂಕರರು ಭಕ್ತಿ ಭಾವ ಪರವಶರಾಗಿ ಮಹಾಲಕ್ಷ್ಮೀ ಸ್ತೋತ್ರವನ್ನು ಪಠಿಸಿದರು. ದೇವಿಯು ಶಂಕರರನ್ನು ನೋಡಿ, ಆಹಾ, ಈ ಬಾಲಕ ಸಾಮಾನ್ಯನಾದ ಬಾಲಕನಲ್ಲ, ಮುಂದೆ ಇಡೀ ಜಗತ್ತನ್ನೇ ಬೆಳಕಬೇಕಾದವನು ಎಂದರಿತ ದೇವಿ ಬಾಲ ಸನ್ಯಾಸಿ ಶಂಕರರಿಗೆ ಸ್ವರ್ಣರೇಖಾಂಕಿತ ಶ್ರೀಚಕ್ರದ ರಹಸ್ಯವನ್ನೂ ತಿಳಿಸಿದಳು. ಶ್ರೀಚಕ್ರ ರಹಸ್ಯ ಇದೊಂದು ಮನುಕುಲದ ಉದ್ಧಾರಕ್ಕೆ ಇರುವ ವಿಜ್ಞಾನ. ಮತ್ತೆ ದೇವಿ ಹೇಳಿದಳು, ಶಂಕರ, ಶ್ರೀಚಕ್ರದ ಮೇಲೆ ನನ್ನನ್ನು ಕೂರಿಸು. ನಾನು ಸರಸ್ವತಿ, ಲಕ್ಷ್ಮಿ ಹಾಗೂ ಪಾರ್ವತಿ ತ್ರಿಶಕ್ತಿ ಸ್ವರೂಪದಿಂದ ಮೂಕಾಂಬಿಕೆ ಹೆಸರಿನಲ್ಲಿ ಇಲ್ಲಿಯೇ ನೆಲೆಸುವೆನು. ನನ್ನನ್ನು ಈ ಸ್ಥಳದಲ್ಲಿಯೇ ಪ್ರತಿಷ್ಠಾಪಿಸು ಎಂದಳು. ಶಂಕರರು ತಾಯಿಯ ಮಾತಿನಂತೆ ದೇವಿ ಎಲ್ಲಿ ನಿಂತಿದ್ದಳೋ ಅಲ್ಲೇ ಶ್ರೀಚಕ್ರದ ಮೇಲೆ ಕೂರಿಸಿ ಪ್ರತಿಷ್ಠಾಪಿಸಿ ದೇವಿಗೆ ಷೋಡಶೋಪಚಾರ ಪೂಜೆ ಮಾಡಿದರು. ಕೆಲವು ದಿನ ಅಲ್ಲೇ ಇದ್ದು ದೇವಿಯ ಆರಾಧನೆ ಮಾಡಿ ಮುಂದೆ ದೇವಿಗೆ ನಿತ್ಯ ಪೂಜೆಯ ವ್ಯವಸ್ಥೆ ಮಾಡಿದರು. ಕೊಲ್ಲೂರಿನಲ್ಲಿ ಇಂದಿಗೂ ಮೂಕಾಂಬಿಕೆ ದೇವಿಗೆ ಶಂಕರಾಚಾರ್ಯರು ಹಾಕಿಕೊಟ್ಟ ಮಾದರಿಯಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಇಂತಹ ಮಹಾಮಹಿಮಳಾದ ಶ್ರೀ ಸ್ವರೂಪಿಣಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿದ ಕ್ಷೇತ್ರವೇ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ.
ತಾಯಿಯ ಮಹಾಲಕ್ಷ್ಮಿಯ ಸೌಮ್ಯ ರೂಪವನ್ನು ಕಂಡು ಸಂತೋಷದಿಂದ ಶ್ರೀಶಂಕರರು ಭಕ್ತಿಯಿಂದ ದೇವಿಯನ್ನು ಸ್ತುತಿಸಿದ ಸ್ತೋತ್ರವೇ ಮಹಾಲಕ್ಷ್ಮೀ ಅಷ್ಟಕ ಸ್ತೋತ್ರ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ರೀ ಶಂಕರಾಚಾರ್ಯರ ನಿಷ್ಕಲ್ಮಶ ಭಕ್ತಿಗೆ ಕರಗಿತ ಕಾಳಿಮಾತೆ ಈ ಕೊಲ್ಲೂರು ಕ್ಷೇತ್ರ ಮಹಾತ್ಮೆಯನ್ನು ಕೇಳಿದ ಎಲ್ಲರಿಗೂ ಆ ಜಗನ್ಮಾತೆ ಒಳಿತನ್ನು ಮಾಡಲಿ. ತಮಗೂ ಒಮ್ಮೆ ಅವಕಾಶ ಸಿಕ್ಕಿದ್ದಲ್ಲಿ ಒಮ್ಮೆ ಕೊಲ್ಲೂರು ಶ್ರೀ ಮೂಕಾಂಬಿಕೆಯ ದರ್ಶನವನ್ನು ಪಡೆದು ಧನ್ಯರಾಗಿರಿ.